ಬೆಂಗಳೂರಿನ ಖಾಸಗಿ ಶಾಲೆಯಲ್ಲಿ H1N1 ಕಾಣಿಸಿಕೊಂಡಿದೆ. ಬೆಂಗಳೂರಿನ ಖಾಸಗಿ ಶಾಲೆಯಲ್ಲಿ ಕ್ಲಾರೆನ್ಸ್ ಸ್ಕೂಲ್ನಲ್ಲಿ ಇಬ್ಬರು ಶಿಕ್ಷಕರಿಗೆ H1N1 ಬಂದಿರೋದು. ಸದ್ಯಕ್ಕೆ ಹೈಸ್ಕೂಲ್ ಮಾತ್ರ ಬಂದ್ ಮಾಡಿದ್ದಾರೆ. ಮಕ್ಕಳಿಗೆ ಆನ್ಲೈನ್ ಮೂಲಕ ಕ್ಲಾಸ್ ತಗೊಳ್ತಾ ಇದ್ದಾರೆ. ಪ್ರೈಮರಿ ಸ್ಕೂಲ್ ಸದ್ಯ ಓಪನ್ ಆಗಿದೆ. ಹಂತ ಹಂತವಾಗಿ ಸ್ಕೂಲನ್ನು ರೀಓಪನ್ ಮಾಡ್ತಾರೆ ಅಂತಿದ್ದಾರೆ. ಒಟ್ಟು 500 ಮಕ್ಕಳಿಗೆ ಶೀತ ಜ್ವರ ಬಂದಿತ್ತು. ಮುಂಜಾಗ್ರತಾ ಕ್ರಮವಾಗಿ ಸ್ಯಾನಿಟೈಸೇಷನ್ ಜೊತೆಗೆ ಮಕ್ಕಳಿಗೆ ಯಾರಲ್ಲೂ ಕೂಡ H1N1 ಕಾಣಿಸಿಕೊಂಡಿಲ್ಲ ಅಂತಿದ್ದಾರೆ. ಸೊ ಜ್ವರ ಮಾತ್ರ ವಿಕೋಪಕ್ಕೆ ಹೋಗುತ್ತೆ. ಅದು 102, 103, 104ವರೆಗೂ ಕೂಡ ಹೋಗುತ್ತೆ. ನಿಮ್ಮ ಬಾಡಿ ಅಷ್ಟೊಂದು ಫೈಟ್ ಮಾಡೋಕ್ಕಾಗಿಲ್ಲ ಅಂದರೆ 103, 104ವರೆಗೂ ಹೋಗುತ್ತೆ. ಆಮೇಲೆ ಒಂದು 15 ದಿನದೋ 1 ತಿಂಗಳದ್ದು ಕೋರ್ಸ್ ಇರುತ್ತೆ, ಟ್ಯಾಬ್ಲೆಟ್ ಅದೆಲ್ಲ ಕೊಡ್ತಾರೆ. ಬಟ್ ಮಕ್ಕಳಲ್ಲಿ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಅವಕ್ಕೆ ಅದನ್ನು ಫೇಸ್ ಮಾಡೋದು. ಸೊ ಸದ್ಯಕ್ಕಂತೂ ಎಲ್ಲ ಟೆಸ್ಟ್ ಮಾಡಿದರೆ ಯಾರಲ್ಲೂ ಕೂಡ ಬಂದಿಲ್ಲ ಅಂತಿದ್ದಾರೆ. ಈಗ ಇಬ್ಬರು ಶಿಕ್ಷಕರಿಗೆ ಮಾತ್ರ ಬಂದಿದೆ ಅಂತ ಹೇಳ್ತಿದ್ದಾರೆ. ಸೊ ಅವರನ್ನು ಕ್ವಾರಂಟೈನ್ ಮಾಡಿ